ಅದ್ಭುತವಾದ ಲಿಂಗ ಎದ್ದು ಬಂದು ಭಕ್ತರಿಗೆ ಆಶೀರ್ವಾದ ಮಾಡುತ್ತಾನೆ ಎನ್ನುವ ಹಾಗಿದೆ ಸೋಮಶೇಖರ ಮಹಾಸ್ವಾಮಿಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ತಾವರೆನಾಡು ಹಿರೇಹೆಗ್ಡಾಳ್ ಗ್ರಾಮದಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಬೆಳಗಿನ ಜಾವದಿಂದಲೇ ಗಂಗೆ ಪೂಜೆ ಬ್ರಹ್ಮಿ ಮುಹೂರ್ತದಲ್ಲಿ ನಗರೇಶ್ವರ ಸ್ವಾಮಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀಮದ್ ಉಜ್ಜಯಿನಿ ಸಧರ್ಮ ಸಿಂಹಾಸನಾಧೀಶ್ವರರು ಶ್ರೀ 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 1008 ಜಗದ್ಗುರು ಶಿವಾಚಾರ್ಯ ಭಗತ್ಪಾದ ಮಹಾಸ್ವಾಮಿಗಳು ಉಜ್ಜಯಿನಿ ಪೀಠ ಹಾಗೂ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಡೋಣೂರು ಜಾನಕೋಟಿ ಮಠ ಕೊಟ್ಟೂರು, ಶ್ರೀಮದ್ ನಿರಂಜನ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಉತ್ತಂಗಿ ಕೊಟ್ಟೂರು, ಶ್ರೀ ಶಬ್ರ ಪ್ರಶಾಂತ ಸಾಗರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಕೂಡ್ಲಿಗೆ, ಯುಎಂ ಚನ್ನಬಸವಯ್ಯ ಸ್ವಾಮಿ ಸಣ್ಣವೀರಯ್ಯ ಸ್ವಾಮಿ ಮಠಸ್ಥರು ಹಿರೇಹೆಗ್ಡಾಳ್. ಈ ಸಂದರ್ಭದಲ್ಲಿ ಶ್ರೀಮದ್ ನಿರಂಜನ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಉತ್ತಂಗಿ ಇವರು ಮಾತನಾಡಿ, ಹಿರೇಹೆಗ್ಡಾಳ್ ಗ್ರಾಮಸ್ಥರು ಅದ್ಭುತವಾದ ಲಿಂಗ ಪ್ರತಿಷ್ಠಾಪನೆ ಮಾಡಿರುವುದು ತುಂಬಾ ಸಂತೋಷದ ವಿಷಯ. ಶಿವಲಿಂಗ ಎದ್ದು ಬಂದು ಆಶೀರ್ವಾದ ಮಾಡ್ತಾನೆ ಎನ್ನುವ ಹಾಗಿದೆ. ನಾವು ಇಲ್ಲಿ ನೆಪ ಮಾತ್ರ ಮಾಡಿಸಿಕೊಳ್ಳೋನು ಮೇಲೆ ದೊಡ್ಡವನಿದ್ದಾನೆ. ಪರಮಾತ್ಮ ಯಾರ್ಯಾರ ಕೈಯಲ್ಲಿ ಏನೇನು ಮಾಡಿಸಿಕೊಳ್ಬೇಕು ಆ ಪರಮಾತ್ಮನಿಗೆ ಗೊತ್ತು. ನೀವೆಲ್ಲರೂ ಪುಣ್ಯಶಾಲಿಗಳು ಎಂದು ಆಶೀರ್ವಚನ ಕೊಟ್ಟಿದ್ದಾರೆ. ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಟಿ ಬಸವರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಂಟೆ ಪಂಪಣ್ಣ, ಎಸ್ಎಸ್ ಕೊಟ್ರೇಶ್ ಶೆಟ್ರು, ಚೆನ್ನಬಸಪ್ಪ, ಬಣಕಾರ್ ಕೊಟ್ರೇಶ್, ಕಂಬಿ ಶೇಖರಯ್ಯ, ವಿಭೂತಿ ನಾಗರಾಜ್, ಆಲೂರು ಹಾಲಪ್ಪ, ಬತ್ತನಹಳ್ಳಿ ಕೊಟ್ರೇಶ್, ಹುಲಿಕುಂಟೆ ವೀರಣ್ಣ, ಮರಬಾಳ ವೀರಭದ್ರಪ್ಪ, ಬುಳ್ಳಿಗುರು ಬಸವರಾಜು, ಕೌದಿ ಕೊಟ್ರೇಶ್, ಬತ್ತನಹಳ್ಳಿ ಮಂಜುನಾಥ್, ಶಾಮಿಯಾನ ಫಕೀರ, ಕನಕಪ್ಪ, ಕ್ಯಾಸನಕೆರೆ ಕೊಟ್ರೇಶ್, ಹಿರೇಹೆಗ್ಡಾಳ್ ಗ್ರಾಮಸ್ಥರು, ಕೂಡ್ಲಿಗಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು, ಯುವಕರು, ಮಹಿಳೆಯರು ಪಾಲ್ಗೊಂಡಿದ್ರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವ ಕರ್ನಾಟಕ ಟಿವಿ. ಮೂಲ ಗುರುಗಳು ಕ್ರಿಯಾಮೂರ್ತಿಗಳಾದ ಶ್ರೀಮನ್ ನಿರಂಜನ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಗುರುಪೀಠದ ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗ್ರಾಮದ ದೇವತೆಗಳ ಸನ್ನಿಧಿಗೆ ವಂದಿಸಿ, ಗ್ರಾಮದ ಆರಾಧ್ಯ ದೈವನಾದ ಕೆಂಪೇಶ್ವರನ ಸ್ಮರಣೆಯನ್ನು ಮಾಡಿ, ಇವತ್ತು ಈ ಶುಭ ಶ್ರಾವಣ ಮಾಸದಂದು ಲೋಕ ಕಲ್ಯಾಣಾರ್ಥವಾಗಿ ನಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಗೋಸ್ಕರ ಈಶ್ವರ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ಗುರುಗಳನ್ನು ಬರಮಾಡಿಕೊಂಡಿರುವ ಹೆಗ್ಡಳ ಗ್ರಾಮದ ಸಮಸ್ತ ಸದ್ಭಕ್ತಾದಿಗಳಲ್ಲಿ, ತಾಯಂದರಲ್ಲಿ, ಯುವಕರಲ್ಲಿ, ಪತ್ರಿಕಾ ಮಾಧ್ಯಮದ, ಸುದ್ದಿ ಮಾಧ್ಯಮದ ಶರಣ ಬಂಧುಗಳಲ್ಲಿ ಆಯೋಜನೆ ಮಾಡಿರುವಂಥ ಅವರಿವರೆನ್ನದೇ ಸರ್ವರಿಗೂ ಶರಣಾರ್ಥಿಗಳು. ಇವತ್ತಿನ ಚಿಕ್ಕದಾಗಿರುವಂಥ ಚೊಕ್ಕವಾಗಿರುವಂಥ ಸಮಾರಂಭ ನಾವೆಲ್ಲವೂ ಕೂಡ ದೇವಾಲಯ ಉದ್ಘಾಟನೆ ಮಾಡುವಂಥದ್ದು ನೋಡ್ತೇವೆ, ಧರ್ಮ ಸಮಾರಂಭಗಳು ಮಾಡುವುದು ನೋಡ್ತೇವೆ. ಆದರೆ ವರ್ಷಕ್ಕೂ 2 ವರ್ಷಕ್ಕೂ 3 ವರ್ಷಕ್ಕೂ ಆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾರೆ. ಆದರೆ ನಮ್ಮ ಈ ಹೆಗ್ಡಾಳ ಗ್ರಾಮದಲ್ಲಿ ಹೇಗಿದ್ದಾರೆ ಭಕ್ತಾದಿಗಳು ಅಂದ್ರೆ, ದಿನವನ್ನ ಕಾರ್ಯಕ್ರಮ ಮಾಡಿದ್ರು ಮಾಡ್ತೀವಿ, ಅಷ್ಟು ಹುಮ್ಮಸ್ಸಿನಿಂದ ನೀವು ಅದಿರಿ ಅಂತ ಹೇಳ್ಬೇಕಾಗ್ತದೆ. ಇಲ್ಲಿ ಊರಲ್ಲಿ ಬಸವಣ್ಣನ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಇನ್ನು ಎಲ್ಲ ದೇವರ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಸತತವಾಗಿ ತಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತೀರಿ. ಕೆಂಪೈನ ಗುಂಡಿಯ ಕಾರ್ಯಕ್ರಮ ಆಗಿರ್ಬೋದು, ಇಡೀ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡುವಂಥ ಕಾರ್ಯಕ್ರಮ ಅದು. ನಾವು 1-2.5 ತಿಂಗಳ ಹಿಂದ್ಗಡೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ನೀವೆಲ್ಲರೂ ಕೂಡ ನಮ್ಮ ಹತ್ರ ಬಂದು ಈಶ್ವರ ಭಿನ್ನಾಗಿ ನನ್ನ ಜರದ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ನಮ್ಮ ಹತ್ರ ಕೇಳಿದಾಗ ನಾವಿಲ್ಲಿ ಬಂದು ಪ್ರತ್ಯಕ್ಷ ನೋಡಿ ಹೇಳಿದೆವು, ಈ ಲಿಂಗ ತೆಗೆದು ಬೇರೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು, ಆದರೆ ಬಹಳ ಸರಳವಾಗಿ ಮಾಡ್ರಿ, ಖರ್ಚಿನಿಂದ ಆಗಬಾರ್ದು, ಖರ್ಚು ಆಗಬೇಕು, ಅದರ ಸರಳತೆಯಲ್ಲಿ ನಮ್ಮ ಕಾರ್ಯಕ್ರಮಗಳು ಆಗುವಂಥ ಕೆಲಸ, ಎಲ್ಲರಿಗೂ ಕೂಡ ತೃಪ್ತಿಕರವಾಗಿರುವಂಥ ಕಾರ್ಯವನ್ನು ಮಾಡ್ರಿ ಅನ್ನುವಂಥ ಮಾತ ನಾವು ಸೂಚನೆಯನ್ನು ಕೊಟ್ಟಿದ್ದೆವು. ಆದ್ರೆ
ನಮ್ಮ ಸೂಚನೆಗೆ ಮೀರಿ ಅದ್ಭುತವಾಗಿ ಆ ಲಿಂಗವನ್ನು ನಿರ್ಮಾಣವಾಗಿ ನಮ್ಮೆಲ್ಲರಿಗೂ ಕೂಡ ಎದ್ದು ಬಂದು ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ಭಕ್ತಿಯೇ ನಮ್ಮಲ್ಲಿ ಬಂದಿದೆ. ಇವತ್ತು ಪ್ರತಿಷ್ಠಾಪನೆಗೊಂಡಿರುವಂಥ ಲಿಂಗ